ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಏನೆಲ್ಲ ಮಾಡಿದೆ, ಇವತ್ತು ರಜೆ ಕೂಡ ಇದೆ, ಏನೆಲ್ಲ ಮಾಡಿದೆ ಅಂತ ತೋರಿಸ್ಲಿಕ್ಕೆ ಹೊರಟಿದ್ದೇನೆ. ಒಂದು ವಾರದ ಹಿಂದೆ ಒಂದು ವ್ಲಾಗ್ ಮಾಡಿದ್ದೆ, ಅದ್ರ ನೆಕ್ಸ್ಟ್ ನಂಗೆ ಟೈಮೇ ಸಿಕ್ಕಿರಲಿಲ್ಲ, ಅದಕ್ಕೆ ಮಾಡಿರಲಿಲ್ಲ. ಇವತ್ತು ರಜಾ ಇದೆ, ಅದಕ್ಕೆ ಮಾಡ್ತಾ ಇದ್ದೇನೆ. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂದರೆ, ದಿನ ರುಟೀನಾಗಿ ಇದ್ದೇ ಇರುತ್ತೆ ಕೆಲಸ ಟೈಮಲ್ಲಿ ನನಗೇನೂ ಕೂಡ ಮಾಡೋಕ್ಕಾಗಲ್ಲ. ಬಟ್ ಇವತ್ತು ನಾನು ಫ್ಲ್ಯಾಕ್ಸ್ ಸೀಡ್ಸ್ದು ಚಟ್ನಿ ಪುಡಿ ಮಾಡ್ಕೋತೇವೆ. ತುಂಬ ದಿನ ಆಗಿತ್ತು, ಮಾಡಿಟ್ಟಿದ್ದು ಖಾಲಿ ಆಗಿತ್ತು, ಮಾಡೋಣ ಅಂತ ಹೇಳಿ ಇವತ್ತು ಅಗಸೆ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ ಇರುತ್ತಲ್ವ, ಅದ್ರದ್ದು ಚಟ್ನಿ ಪುಡಿ ಮತ್ತು ಅದ್ರ ಜೊತೆಗೆ ಇವತ್ತು ಹೇರ್ ಕಲರ್ ಕೂಡ ಹಾಕೋತಾ ಇದ್ದೇನೆ. ಹೇರ್ ಕಲರ್ ಒಂದು 2 ಮಂತ್ಸ್ ಆಗಿತ್ತು, ನಾನು ಹೇಳಿದ್ದೆ, ಒಂದು ವಿಡಿಯೋ ಆಲ್ರೆಡಿ ಮಾಡಿಬಿಟ್ಟಿದ್ದೇನೆ. ಇದರಲ್ಲಿ ಯಾವ್ಯಾವುದು ಪೌಡ್ರು ಹಾಕಿದರೆ ನ್ಯಾಚುರಲ್ ಆಗಿ ಹೇರ್ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳಿಬಿಟ್ಟು, ಹೆನ್ನಾ ಪೌಡ್ರು ಮತ್ತು ಇಂಡಿಗೋ ಪೌಡ್ರು ಯಾವ ರೀತಿ ಅಪ್ಲೈ ಮಾಡೋದು, ಕಲರ್ ಹೇಗಾಗುತ್ತೆ ಅಂತ ಕೂಡ ವಿಡಿಯೋ ಮಾಡಿ ಹಾಕಿದ್ದೆ. ಇವತ್ತು ಕೂಡ ಮತ್ತೆ ಅದನ್ನು ಟಚಪ್ ಮಾಡ್ತಾ ಇದ್ದೇನೆ. ಸೊ 2 ಕೆಲಸ ಇವತ್ತು ಮಾಡ್ತಾಯಿದ್ದೀನಿ. ಅದಕ್ಕೆ ಇವತ್ತು ಏನು ಮಾಡಿದೆ ಅಂತ ವಿಡಿಯೋನ ನೋಡ್ಕೊಬರೋಣ ಬನ್ನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫ್ಲ್ಯಾಕ್ಸ್ ಸೀಡ್ಸ್ದು ಚಟ್ನಿ ಪುಡಿ ತುಂಬಾ ಒಳ್ಳೆಯದು, ಹೇರ್ಸಿಗೆ ಆಗಲಿ, ಹೆಲ್ತಿಗೆ, ಹಾರ್ಟಿನ ಪ್ರಾಬ್ಲಮ್ ಇರೋರಿಗೆ ಹಾರ್ಟ್ ಅಟ್ಯಾಕ್ ಎಲ್ಲ ಆಗಲ್ಲ. ಆಮೇಲೆ ಒಮೆಗಾ 3 ಇರೋದ್ರಿಂದ ಇದು ಹೇರ್ಸಿಗೆ ತುಂಬಾ ಅಂದರೆ ತುಂಬಾ ಒಳ್ಳೆಯದು. ಯಾರೆಲ್ಲ ತುಂಬ ವೆಯ್ಟ್ ಗೇನ್ ಇದ್ದಾರೆ, ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೂ ಕೂಡ ಫ್ಲ್ಯಾಕ್ಸ್ ಸೀಡ್ಸ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಟೋಟಲಾಗಿ ಹೇಳಬೇಕಂದ್ರೆ ಅಗಸೆ ಬೀಜದಿಂದ ತುಂಬ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದನ್ನು ನೇರವಾಗಿ ತಿನ್ನೋಕ್ಕಾಗಲ್ಲ, ಕೆಲವರೆಲ್ಲ ನೆನೆಸಿಟ್ಟು ಅದನ್ನು ಕುಡಿಬೇಕು ಅಂತಾರೆ. ಆ ರೀತಿ ಮಾಡೋಕ್ಕಾಗಲ್ಲ ಅನ್ನೋರು ಈಸಿಯಾಗಿ ನಮಗೆ ಟೇಸ್ಟ್ಫುಲ್ ಆಗಿರಬೇಕು ಅಂತಂದರೆ ಚಟ್ನಿ ಪುಡಿಯನ್ನು ಮಾಡಿಟ್ಕೊಳ್ಳಿ. ಅದು ತುಂಬ ಬೇಗ, ಅಷ್ಟೊಂದು ಬೇಗನೂ ಕೆಡಲ್ಲ, ಚೆನ್ನಾಗಿ ಇಟ್ಕೋಬೋದು. ಮತ್ತು ಅದಕ್ಕೆ ಜೀರಿಗೆ ಎಲ್ಲ ಆ್ಯಡ್ ಮಾಡೋದ್ರಿಂದ ಡೈಜೆಷನ್ಗೂ ಕೂಡ ಉಪಯುಕ್ತ ಆಗುತ್ತೆ. ಅದನ್ನು ತುಂಬ ಸುಲಭವಾಗಿ ಹೇಗೆ ಮಾಡಿಟ್ಕೋಬೋದು, ತುಂಬ ಉತ್ತರ ಕರ್ನಾಟಕ ಸೈಡ್ ಜನಕ್ಕಾದರೆ ಗೊತ್ತಿರುತ್ತೆ, ಅದರ್ವೈಸ್ ಬೇರೆಯವ್ರಿಗೆ ಗೊತ್ತಿರಲ್ಲ. ಸೊ ಅದನ್ನು ಹೇಗೆ ಮಾಡೋದು, ಅದನ್ನು ಹೇಗೆ ನಾವು ಶೇಖರಣೆ ಮಾಡಿಟ್ಕೋಬೋದು ತುಂಬ ದಿನ ಅಂತ ಅದನ್ನು ನಾನು ತಿಳಿಸ್ಕೊಡ್ತೇನೆ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಮತ್ತು ಎಂಡ್ವರೆಗೂ ನೋಡಿ. ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಮಾಡಿದರೂ ಕೂಡ ಪ್ರತಿಯೊಂದು ವಿಡಿಯೋನೂ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮಾರ್ನಿಂಗಿಂದ ಎಲ್ಲ ಕೆಲಸ ಮಾಡಿಬಿಟ್ಟು ಇವಾಗ ಪೂಜೆ ಮಾಡಿದ್ದೇನೆ. ಪೂಜೆ ಮಾಡಿಬಿಟ್ಟು ಉಳಿದಿದ್ದ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು, ಇವತ್ತು ಸೋಮವಾರ ಆಗಿದ್ದರಿಂದ ಎಲ್ಲ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ. ಎಲ್ಲ ಪೂಜೆ ಮಾಡಿ ಎಲ್ಲ ಹೂಗಳನ್ನೆಲ್ಲ ಹಾಕಿಬಿಟ್ಟು ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಆಮೇಲೆ ಒಂದು ಫ್ಲ್ಯಾಕ್ಸ್ ಸೀಡ್ಸ್ ಚಟ್ನಿ ಪುಡಿ ಮಾಡೋಣ ಅಂತ ಇದು ಮಾಡಿದೆ. ಹೂವನ್ನು ತಂದಿರ್ತೇವಲ್ಲ, ಹೂವನ್ನ ಕವರಲ್ಲೇ ಹಾಕಿ ಇಟ್ಬಿಟ್ರೆ ತುಂಬ ಒಂಥರ ಕೊಳ್ತಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಒಂದು ಬುಟ್ಟಿಲಿ ಸ್ಟೀಲ್ದು ಇದರಲ್ಲಿ ನೀರು ಹಾಕಿಬಿಟ್ಟು ಈ ಥರ ಹೂಗಳನ್ನ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಮತ್ತು ಬೇಗನೆ ಹಾಳಾಗಲ್ಲ. 5-6 ದಿನದವರೆಗೂ ಹಾಗೆ ಇಟ್ಬಿಟ್ಟು ಪೂಜೆಗೆ ಬೇಕಾದವಾಗ ನಾವು ಹೂಗಳನ್ನು ಯೂಸ್ ಮಾಡ್ಕೋಬೋದು ಪೂಜೆಗೆ. ಹಾಗೆ ಈಗ ಬನ್ನಿ ನೋಡಿ, ಫ್ಲ್ಯಾಕ್ಸ್ ಸೀಡ್ಸ್ನ ತೋರಿಸ್ತಾ ಇದ್ದೇನೆ ಹೇಗಿರುತ್ತೆ ಅಂತ. ಎಲ್ಲರೂ ನೋಡಿರ್ತೀರ, ಬಟ್ ಈ ಥರ ಇದೆ, ಪ್ಯಾಕ್ ಸಿಗತ್ತೆ. ಅದು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ತೊಗೋಬೋದು. 500 ಗ್ರಾಮು ಅಥವಾ 1 kg, ನಾವು ಎಷ್ಟು ಬೇಕೋ ಅಷ್ಟು ಅಂಗಡಿಯಿಂದ ತೊಗೊಂಡು ಬರ್ಬೋದು. ಎಲ್ಲ ಚಿಲ್ಲರೆ ಅಂಗಡಿಗಳಲ್ಲಿ, ಕಿರಾಣಿ ಅಂಗಡಿಗಳಲ್ಲೂ ಕೂಡ ಸಿಗತ್ತೆ. ತಂದ ತಕ್ಷಣ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಕಸ ಏನಾದರೂ ಇದ್ದರೆ ಅದನ್ನು ತೆಗೆದು ಕ್ಲೀನ್ ಮಾಡಿ, ಕಲ್ಲುಗಳಿರುತ್ತೆ ತೆಗೆದು ಅದನ್ನು ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಕೈಯಲ್ಲಿ ಒಂದು ತವ ತೊಗೊಂಡ್ಬಿಟ್ಟು ಚೆನ್ನಾಗಿ ಹುರಿಬೇಕು ಅದನ್ನು. ಹಂಗೆ ಹಸಿದಾದರೆ ಚೆನ್ನಾಗಾಗಲ್ಲ, ಅದು ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡು ಹುರಿಬೇಕಾಗುತ್ತೆ. ಎಲ್ಲ ಒಟ್ಟಿಗೆ ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಆಗಲ್ಲ, ಅದು ನೀಟಾಗಿ ಡ್ರೈ ಮಾಡ್ಕೋಬೇಕಾಗತ್ತೆ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗುತ್ತೆ.
ಫ್ಲ್ಯಾಕ್ಸ್ ಸೀಡ್ಸು ತುಂಬಾ ಯೂಸ್ ಇದೆ. ಫಸ್ಟೇ ಹೇಳಿದೆ ನಾನು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ. ಇದು ತುಂಬ ಟೇಸ್ಟಾಗಿಯೂ ಇರುತ್ತೆ. ಡೈಲಿ ದೋಸೆ ಜೊತೆಗೂ ತಿನ್ಬೋದು, ಹಾಗೆ ಇಡ್ಲಿ ಜೊತೆಗೂ ತಿನ್ಬೋದು. ರೊಟ್ಟಿ ಮೊಸರು, ರೊಟ್ಟಿ ಜೊತೆಗೆ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಜೊತೆಗೆ ಮೊಸರು ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಆಗಿ ಇರುತ್ತೆ. ಅದರಿಂದ ಕೂದಲು ಕೂಡ ತುಂಬಾ ಸೊಂಪಾಗುತ್ತೆ. ನಾವು ಮೇಲ್ಗಡೆಯಿಂದ ಏನೋ ಹಾಕೋಕ್ಕಿಂತ ಒಳಗಡೆ ದೇಹಕ್ಕೆ ನಾವು ಸಿಗೋದ್ರಿಂದ ತುಂಬ ಹೆಲ್ತ್ ಚೆನ್ನಾಗಿರುತ್ತೆ. ಆಮೇಲೆ ಜೀರ್ಣಕ್ರಿಯೆಯೂ ಸುಧಾರಣೆ ಆಗುತ್ತೆ. ಇದರಲ್ಲಿ ಫೈಬರ್ ಹೆಚ್ಚು ಇರೋದ್ರಿಂದ ಮಲಬದ್ಧತೆ ಕೂಡ ಕಡಿಮೆ ಆಗುತ್ತೆ, ಅಜೀರ್ಣ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ. ತುಂಬ ದಪ್ಪಗಿರೋರು, ತೆಳ್ಳಗಾಗಬೇಕು ಅಂತ ಹೇಳೋರು ಫ್ಲ್ಯಾಕ್ಸ್ ಸೀಡ್ಸ್ನ ಯೂಸ್ ಮಾಡೋದ್ರಿಂದ ತೆಳ್ಳಗನೂ ಕೂಡ ಆಗ್ತಾರೆ, ವೆಯ್ಟ್ ಕೂಡ ಲಾಸ್ ಆಗುತ್ತೆ. ಆಮೇಲೆ ಇದನ್ನು ತಿನ್ನೋದ್ರಿಂದ ಹೊಟ್ಟೆ ತುಂಬಿದಂಗೆ ಅನಿಸುತ್ತೆ. ಈಗ ಜಾಸ್ತಿ ತಿನ್ನೋದ್ರಿಂದನೇ ಜಾಸ್ತಿ ದಪ್ಪ ಆಗೋರಿದ್ದರೆ ಇದನ್ನು ತಿನ್ನೋದ್ರಿಂದ ಬೇಗನೆ ಸ್ವಲ್ಪ ಹಸಿವಾಗಲ್ಲ, ಹೊಟ್ಟೆ ತುಂಬಿದಂಗೆ ಇರುತ್ತೆ. ಸೊ ಜಾಸ್ತಿ ತಿನ್ನೋರೆಲ್ಲ ಫ್ಲ್ಯಾಕ್ಸ್ ಸೀಡ್ಸ್ನ ತಿಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ಚರ್ಮಕ್ಕೂ ಕೂಡ ತುಂಬಾ ಒಳ್ಳೆಯದಿದು. ಚರ್ಮ ಶೈನಿಂಗ್ ಆಗಿ ಕಾಣುತ್ತೆ, ತುಂಬ ಹೊಳಪಾಗಿರುತ್ತೆ. ದಿನಾಲೂ ಒಂದು ಊಟದಲ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. PCOD ಪ್ರಾಬ್ಲಮ್ಗೂ ಕೂಡ ಇದನ್ನು ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಆದರೆ ತುಂಬ ಅತಿಯಾಗಿ ತಿನ್ನಬಾರ್ದು. ಇದನ್ನು ಲಿಮಿಟೆಡಾಗಿ ತಿನ್ನೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಒಂದು ಸ್ಪೂನು 2 ಸ್ಪೂನು ದಿನಕ್ಕೆ ಊಟದಲ್ಲಿ ಯೂಸ್ ಮಾಡ್ಬೋದು. ನೋಡಿ, ನಾನು ಈ ಥರ ಫುಲ್ಲು ಈಗ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ. ಈ ಥರ ಫ್ರೈ ಕಾಣಿಸ್ತಾ ಇದೆ ನಿಮಗೆ. ಅದನ್ನು ಫುಲ್ಲು ಇದು ಮಾಡಬೇಕಾಗತ್ತೆ, ಯಾಕಂದರೆ ತಳ ಹೊತ್ತೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮೇ ಇಟ್ಕೋಬೇಕು. ಜಾಸ್ತಿ ಇಟ್ಕೊಂಡ್ಬಿಟ್ರೆ ತುಂಬ ಹೊತ್ತು ಹೋಗಿಬಿಡತ್ತೆ. ಅದಕ್ಕೆ ನೋಡಿ ನಾನು ಚಿಕ್ಕದಾಗೆ ಲೋ ಫ್ಲೇಮಲ್ಲೇ ಫುಲ್ ಅದನ್ನು ಫ್ರೈ ಮಾಡ್ಕೊಂಡಿದ್ದೇನೆ. ಸುಮಾರು ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಇದನ್ನು ತೆಗೆದುಬಿಟ್ಟು ನಾನು ಒಂದು ಇದಕ್ಕೆ ಹಾಕ್ಕೊಂಡಿದ್ದೇನೆ, ಪರಾತೆ ಅಂತೇವಲ್ಲ ಅದಕ್ಕೆ ಹಾಕಿದ್ದೇನೆ. ಯಾಕಂದರೆ ಅದು ಫುಲ್ ಸ್ವಲ್ಪ ತಂಡ ಆಗಬೇಕು. ಬಿಸಿದೇ ಇದ್ದಾವಾಗ ಅದನ್ನು ಮಿಕ್ಸಿಗೆ ಹಾಕಬಾರ್ದು. ಅದಕ್ಕೆ ಮತ್ತೊಂದು ಸಲ ಹಾಕಿದ್ದೇನೆ ನಾನು. ಉಳಿದು ಸ್ವಲ್ಪ ಇತ್ತಲ್ವ, ಇಲ್ಲಿ ನಾನು 1 kg ಆಗುವಷ್ಟಿಗೆ ಮಾಡ್ತಾಯಿದ್ದೇನೆ. ಯಾಕಂದರೆ ನನಗೆ ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು 3-4 ಮಂತ್ ಅಂತೂ ನನಗೆ ಈ ಚಟ್ನಿ ಪುಡಿ ಬರುತ್ತೆ. ಎಲ್ಲರೂ ಕೂಡ ಮನೇಲಿ ಯೂಸ್ ಮಾಡ್ತೇವೆ ನಾವು. ಫುಲ್ ಅದನ್ನು ಸ್ವಲ್ಪ ಎಲ್ಲನೂ ಡ್ರೈ ಮಾಡಿಕೊಂಡೆ. ಒಂದೇ ಸಲ ಮಾಡಿಕೊಂಡ್ರೆ ಜಾಸ್ತಿ ಇದ್ಬಿಡುತ್ತೆ, ಚೆನ್ನಾಗಿ ಫ್ರೈ ಆಗೋಲ್ಲ. ನೋಡಿ ಎಲ್ಲ ಇವಾಗ ತೆಕ್ಕೊಂಡ್ಬಿಟ್ಟು ಒಂದು ಪರಾತೆಯಲ್ಲಿ ಹಾಕಿಬಿಟ್ಟೆ. ಯಾಕಂದರೆ ಬಿಸಿ ಇದೆ, ಫುಲ್ ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕಬಾರ್ದು. ಮಿಕ್ಸಿಗೆ ಹಾಕಿದ್ರೆ ಅದು ಫುಲ್ ಅಂಟ್ಕೊಬಿಡುತ್ತೆ. ನೋಡಿ, ಒಂದಿಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನು. 1 kgಗೆ ಒಂದು ಕಪ್ಪಲ್ಲಿ ಒಂದು 7-8 ಬೆಳ್ಳುಳ್ಳಿ ಹೆಸರುಗಳನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಎಲ್ಲ ಸಿಪ್ಪೆ ಬಿಡಿಸ್ಕೊಂಡ್ಬಿಟ್ಟು ಅದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ನಾನು ಒಂದು ಮಿಕ್ಸಿ ಜಾರ್ಗೆ ಇದನ್ನು ಎಲ್ಲ ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಅಗಸೆ ಬೀಜನ ಒಂದೇ ಸಲ ಹಾಕ್ಕೋಬೇಡಿ. ನಾನು ಒಂದೇ ಸಲ ಹಾಕಿಬಿಟ್ಟೆ, ಅದು ಮಿಕ್ಸಿ ಕರೆಕ್ಟಾಗಿ ತಿರುಗಲ್ಲ. 2 ಸಲಕ್ಕೆ ಸ್ವಲ್ಪ ಆಫ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಚಟ್ನಿ ಪುಡಿ ಗ್ರೈಂಡ್ ಆಗುತ್ತೆ. ನಾನು ಒಂದೇ ಸಲಕ್ಕೆ ಹಾಕ್ಕೊಂಡು ಮತ್ತೆ ತೆಗೆದುಬಿಟ್ಟು ಮತ್ತೆ ಹಾಕಿದೆ. ಈ ಥರ ನೀವು ಮಾಡೋಕ್ಕೆ ಹೋಗಬೇಡಿ, ಒಂದೇ ಸಲಕ್ಕೆ ಹಾಕಬೇಡಿ. 2 ಸಲಕ್ಕೆ ಫಸ್ಟ್ ಅಗಸೆ ಬೀಜ ಅಷ್ಟೇ ಒಂದು ಸಲ ಮಿಕ್ಸಿ ಮಾಡ್ಕೊಬೇಡಿ. ಅದು ಆದಮೇಲೆ ಅದಕ್ಕೆ ಏನೇನು ಸೇರಿಸ್ಬೇಕಲ್ವಾ, ಬೆಳ್ಳುಳ್ಳಿ ಸೇರಿಸ್ಬೇಕಾಗತ್ತೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಹಾಗೆ ಕೆಲವರು ಮೆಣಸಿನ್ಕಾಯಿನ ಡೈರೆಕ್ಟ್ ಒಣ ಮೆಣಸನ್ನು ಹುರಿದ್ಬಿಟ್ಟು ಹಾಕ್ತಾರೆ. ನಾನಿಲ್ಲಿ ಖಾರದ ಪುಡಿ, ಕೆಂಪು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. 3 ಸೇರಿಸ್ಕೊಂಡು ಈಗ ಗ್ರೈಂಡ್ ಮಾಡ್ತಾಯಿದ್ದೀನಿ. ತುಂಬ ನೈಸಾಗೂ ಆಗಬಾರ್ದು, ಸ್ವಲ್ಪ ಉಲ್ಟಂತೀವಲ್ಲ ತರಿನೂ ಅಲ್ಲ, ಒಂದು ಮೀಡಿಯಮ್ ಪೌಡ್ರನ್ನ ಮಾಡ್ಕೊಂಡ್ಬಿಟ್ಟು ಎಲ್ಲ ಮಾಡಿದ್ದೀನಿ. ಮಾಡಿ ನಾನೆಲ್ಲ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಎಲ್ಲದಕ್ಕೂ ಅದು ಆಗಬೇಕು. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ದೆ. ಯಾಕಂದರೆ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಅದರಲ್ಲಿ ಗಂಟುಗಳಿದ್ದರೆ ಏನಿದ್ರೆ ಎಲ್ಲ ಹೋಗಿಬಿಡುತ್ತೆ. ಉಪ್ಪು ಎಲ್ಲ ಒಂದೇ ಕಡೆ ತಾಕಿಬಿಡುತ್ತೆ. ಇದನ್ನು ಹಾಗೆ ಬಿಸಿ ಇರುತ್ತೆ. ಇದನ್ನು ತೆಗಿಬಾರ್ದು. ಸ್ವಲ್ಪ ಮಿಕ್ಸಿಗೆ ಹಾಕಿದ್ದನ್ನು ಆರಬೇಕಿದು. ಯಾಕಂದರೆ ತುಂಬ ದಿನಕ್ಕೆ ನಾವು ಶೇಖರಣೆ ಮಾಡಿ ಇಟ್ಕೊಳ್ಳುತ್ತೇವಲ್ಲ, ಅದಕ್ಕೋಸ್ಕರ ನೋಡಿ ಈ ಥರ ಆಗಿದೆ. ಇವಾಗ ಟೇಸ್ಟ್ ಕೂಡ ನೋಡಿದ್ದೀನಿ. ಏನಾದ್ರು ಉಪ್ಪು ಸ್ವಲ್ಪ ಕಡಿಮೆ ಆದರೆ, ಖಾರ ಕಡಿಮೆ ಆದರೆ ಮತ್ತೆ ಅದಕ್ಕೆ ನಾವು ಸೇರಿಸ್ಕೋಬೋದು. ಇದು ಮಾಡಿದ್ದು ಕರೆಕ್ಟಾಗಿದೆ, ಎಲ್ಲನೂ ಕರೆಕ್ಟಾಗಿದೆ, ಮತ್ತೇನು ಸೇರಿಸ್ಕೊಂಡಿಲ್ಲ ನಾನು. ಇದಕ್ಕೇನಿಲ್ಲ, ಇವಾಗ
ಸ್ವಲ್ಪ ಆರಿದ ಮೇಲೆ ನಾವು ಒಂದು ಸ್ಟೀಲ್ ಡಬ್ಬದಲ್ಲಿ ತೆಗೆದಿಟ್ಕೊಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ. ಇದನ್ನು ಮಾಡಿ ತೋರಿಸಿದ್ದೇನೆ ನಾನು. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು.